ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹಪಾಕ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಕಾಶಿ ಹಲ್ವಾ ಅಂತ, ಬೂದುಗುಂಬಳಕಾಯಿ ಹಲ್ವಾನು ಅಂತಾರೆ ಇದಕ್ಕೆ. ಈ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳಿ ನಾವು ಇವತ್ತಿನ ಯೂಟ್ಯೂಬ್ ಚಾನಲ್ ಒಳಗೆ ನೋಡೋಣಂತೆ. ಮೊದಲಿಗೆ ನಾನೇನು ಮಾಡೀನಿ, ಒಂದು ಬೂದುಗುಂಬಳಕಾಯಿ ಇರ್ತೈತಲ್ಲ ದೊಡ್ಡ ಸೈಜಿನ ತೊಗೊಂಡು ಬಂದೀನಿ. ಅದನ್ನು 2 ಪೀಸ್ ಫಸ್ಟಿಗೆ ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಡು ಒಳಗಿಂದೇನು ಬೀಜ ಇರ್ತಾವಲ್ಲ ಅದು ಬೀಜ ತೆಗೆದು ಹೆರಿಬೇಕು. ಆ್ಯಕ್ಚುಲಿ ಇದನ್ನು ನಾವು ಅದರ ಸಂಬಂಧ ಏನು ಮಾಡಬೇಕು, ನಮ್ಗೆ ಹೆಂಗೆ ಹೆರಿಬೇಕಲ್ಲ ಆ ರೀತಿ ಇದನ್ನು ಕಟ್ ಮಾಡ್ಕೊಂಡು ನಡುವಿರುವಂಥ ಬೀಜಗಳೆಲ್ಲ ತೆಗೀರಿ. ಈ ಥರ ಕಾಣಿಸ್ಬೇಕದ. ಆಮೇಲೆ ಮೇಲೇನು ಸಿಪ್ಪಿ ಇರ್ತೈತಲ್ಲ ಅದನ್ನು ತೆಗಿಬೋದು ನೀವು. ನಿಮ್ಗೇನಾದರೂ ಹೆರಕ್ಕೆ ಸರಿ ಆಗಲಿಲ್ಲ ಅಂದರೆ. ಇದು ಹೆರಿವು ಮಣಿ ತೊಗೊಂಡು ನಾನು ಚಲೋ ತಂಗೆ ಹೆರ್ಕೊಂಡೀನಿ. ಒಂದು 2 ರಿಂದ 3 ಬಟ್ಲದಷ್ಟು ಇದಾಗಿತ್ತಿದೆ. ಆಮೇಲೆ ಒಂದು ಬಾಳ್ಗೆ ತೊಗೊಂಡೀನಿ. ಬಾಳ್ಗೆ ಒಳಗೆ ಒಂದು ಅರ್ಧ ಕಪ್ ಅಷ್ಟು ತುಪ್ಪ ಸ್ವಲ್ಪ ಜಾಸ್ತಿ ಆಗ್ತೈತಿ ಇದಕ್ಕೆ. ಮತ್ತು ಹೆಚ್ಚಿಟ್ಕೊಂಡಿರ್ತ ಗೋಡಂಬಿ ಮತ್ತು ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿನ ಚಲೋ ತಂಗ ಹುರ್ಕೊಂಡೀನಿ. ಈ ಥರ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆದರೆ ಸಾಕು, ಚಲೋ ಕಾಣಿಸ್ತೈತಿದೆ. ನಿಮ್ಮ ಕಡೆ ಕೇಸರಿ ಇತ್ತಂದ್ರೆ ಅದನ್ನು ನೀವು ಹಾಲೊಳಗೆ ನೆನೆಸಿಟ್ಟು ಯೂಸ್ ಮಾಡ್ಬೋದು. ಮತ್ತು ನಾನೇನು ಹೆರೆದು ಇಟ್ಕೊಂಡಿದ್ದೆಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡಿನಿ. ತುಪ್ಪದೊಳಗೆ ಅದ ಬಾಂಡಿ ಒಳಗೆ ಯೂಸ್ ಮಾಡತ್ತೀನಿ. ಬಾಳಿ ಒಳಗೆ ಚಲೋ ತಂಗ ಫ್ರೈ ಮಾಡ್ಕೊರಿ. ಎಲ್ಲಿ ತನಕ ಫ್ರೈ ಮಾಡ್ಕೊರಿ ಅಂದರೆ ಪೂರ್ತಿ ನೀರೇನಿರ್ತಲ್ಲ ಪೂರ್ತಿ ಹೋಗ್ಬಿಡ್ಬೇಕದು. ಈಗ ನೋಡ್ಬೋದು ನೀವು ಪೂರ್ತಿಯಾಗಿ ನೀರು ಹೋಗ್ಬಿಟ್ಟೈತಿ. ಸೇಮ್ ನೀವು ಗಜ್ರಿದು ಹೆಂಗೆ ಹಲ್ವಾ ಮಾಡ್ತಿರಲ್ಲ ಸೇಮ್ ಹಂಗೆ ಮಾಡೋದು. ಮತ್ತು ಎಷ್ಟು ನಾವು ತೊಗೊಂಡಿರ್ತೀವಲ್ಲ ಅದನ್ನು ಅದರದ್ದು ಅರ್ಧ ಆದಷ್ಟು ಸಕ್ಕರೆ ಹಾಕ್ಬೇಕು. ಇದಕ್ಕೆ ಸಕ್ಕರೆ ಹಾಕಿ ಚಲೋ ತಂಗ ಇದನ್ನು ಫ್ರೈ ಮಾಡ್ಕೊರಿ. ಈ ರೀತಿ ಪೂರ್ತಿ ಫಸ್ಟಿಗೆ ನೀರು ಹಾಕ್ತೈತಿ. ನೀರು ಆದಮೇಲೆ ಇದು ತಾನಾಗಿನ ಹಾಗೆ ಸ್ಲೋಲಿ ಈ ಕಲರಾಗಿ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಒಂಚೂರು ಗಟ್ಟಿ ಆದಮೇಲೆ ಇದಕ್ಕೆ ತುಪ್ಪ ಉಳಿದಿದ್ದು ಅರ್ಧ ಬಟ್ಲ ತುಪ್ಪ ಇರ್ತೈತಿ ಅದನ್ನು ಹಾಕ್ಬೇಕು. ಅದನ್ನು ಹಾಕಿ ಚಲೋ ತಂಗ ಫ್ರೈ ಮಾಡ್ಕೊರಿ. ಆಮೇಲೆ ನಾನೇನು ಹುರಿದು ಇಟ್ಕೊಂಡಿದ್ದೆಲ್ಲ ಅದನ್ನು ಡ್ರೈ ಫ್ರೂಟ್ಸನ್ನೇ ಅದನ್ನು ಇದಕ್ಕೆ ಹಾಕತ್ತೀನಿ. ಮತ್ತು ಒಂದು ಅರ್ಧ ಚಮಚ ಅಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಳತ್ತೀನಿ. ನಿಮ್ಮ ಕಡೆ ಕೇಸರಿ ಇತ್ತಂದ್ರೆ ಕೇಸರಿದು ಹಾಕ್ಕೊಡ್ರಿ, ಚಲೋ ಕಲರ್ ಬರ್ತೈತಿ. ಈ ರೀತಿ ಫಸ್ಟಿಗೆ ಒಂದು 5 ನಿಮಿಷ ಇದನ್ನು ಚಲೋ ತಂಗ ಬೇಯಿಸ್ಕೊಂಡ್ರೆ ಈ ಟೈಪ್ ಕಲರ್ ಬರ್ತೈತಿ. ಆಮೇಲೆ ಇದೇನು ಮಾಡಿ ತುಪ್ಪ ಹಿಂಗೆ ಸಪ್ರೇಟಾಗಿ ಬರಬೇಕು. ಆಮೇಲೆ ಹಲ್ವಾ ಹಿಂಗೆ ತಲಾ ಬಿಟ್ಟು ಬರಬೇಕು, ಅಂಟ್ಕೊಳಕ್ಕೆ ಹೋಗ್ಬಾರ್ದು. ಯಾವ್ದಾರು ಹಬ್ಬ ಇದ್ದಾಗಿದ್ದು ರೆಸಿಪಿ ಟ್ರೈ ಮಾಡಿರಿ ನೀವು. ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.